ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಸೀಮಂತ ಮುಗಿಸ್ಕೊಂಡು ನೆಕ್ಸ್ಟ್ ಈ ಪ್ಲೇಸಿಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ಆಲ್ರೆಡಿ ಒಂದು 2 ಗಂಟೆ 3 ಗಂಟೆ ಆಗಿರಬಹುದು. ಟೈಮಿಂಗ್ಸ್ ಏನು ನೋಡಲಿಲ್ಲ, ಹಾಗೆ ಹೊರಟು. ಯಾಕಂದರೆ ಅಕ್ಕ ಬಾವ ಅಪರೂಪಕ್ಕೆ ಬಂದಿರೋದು ಬ್ಯಾಂಗ್ಳೂರ್ಗೆ. ಹಾಗಾಗಿ ನಮ್ಮ ಬಾವಂಗೆ, ಎಕ್ಸ್ಪೆಷಲಿ ನಮ್ಮ ಬಾವಂಗೆ ಅಪ್ಪು ಅಂದರೆ ಬಹಳ ಇಷ್ಟ. ಹಾಗಾಗಿ ರಾಜ್ಕುಮಾರ್ ಸ್ಮಾರಕಕ್ಕೆ ಅಂದರೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಹೊರಟು. ಅಲ್ಲೂ ಸಹ ಅಂತ ಹೇಳ್ಕೊಳ್ಳೋ ಅಂತ ಏನು ಟ್ರಾಫಿಕ್ ಏನು ಇರಲಿಲ್ಲ. ಹಾಗಾಗಿ ನೋಡಿಕೊಂಡು ಕ್ಲೈಮೇಟ್ ನೋಡಿಕೊಂಡು ಮಳೆಯೆಲ್ಲ ಕಮ್ಮಿ ಆಗಿತ್ತು. ಹಾಗಾಗಿ ಹೊರಟು ಹಾಗೆ ನೋಡಿಕೊಂಡು ಬಂದು ಮುಂದೆ ಹೇಗಿರುತ್ತೆ ಬ್ಲಾಗ್ ಅನ್ನೋದನ್ನ ನೀವೇ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದು ನಮ್ಮ ಅಕ್ಕ ನನ್ನ ಸೀಮಂತಕ್ಕೆ ಬಂದಿದ್ದು ಲಾಸ್ಟ್ ಬ್ಯಾಂಗ್ಳೂರಿಗೆ. ಅವಳು ಮತ್ತೆ ಬಂದೇ ಇಲ್ಲ. ಯಾಕಂದರೆ ನಾವೇ ತುಮಕೂರಿಗೆ ಆವಾಗ ಹೋಗ್ತಾನೆ ಇರ್ತೀವಿ. ಅಂದರೆ ನಮ್ಮ ಅಕ್ಕನ ದೊಡ್ಡ ಮಗಳಿಗೆ ಏನಾದ್ರೂ ರಜೆ ಬಂದರೆ ಬರ್ತಾಳೆ. ಬಂದು 4-5 ದಿನ, ಒಂದು ವಾರ ಇದ್ಬಿಟ್ಟು ಹೋಗ್ತಾಳೆ. ಅವಳು ಎಲ್ಲೂ ಹೋಗೋದಕ್ಕೂ ಅವಳು ಇಷ್ಟಪಡೋದಿಲ್ಲ. ತಂಗಿ ಅಂತ ಹೇಳಿ ನಮ್ಮ ಮನೆಗೆ ಬರ್ತಾಳೆ ಅಷ್ಟೇ. ಅವಳು ಅಂದರೂ ನಮ್ಮ ಭಾವ ಒಂಟಿ ಇರಬೇಕಲ್ಲ, ಅವ್ರ ಕಡೆನೇ ಯೋಚನೆ ಇರುತ್ತೆ ಅವಳಿಗೆ. ಹಾಗಾಗಿ ಒಂದು ವಾರ ಇದ್ದರೆ ಹೆಚ್ಚು, ಜಾಸ್ತಿ ಅವಳು. ಈ ಸರಿನೂ ರಜೆಗೆ ಬರ್ತೀನಿ ಅಂತ ಹೇಳಿದಾಳೆ. ನೋಡೋಣ ಏನು ಮಾಡ್ತಾಳೆ ಅಂತ. ಇನ್ನು ನಮ್ಮ ಅಕ್ಕನ ಮಗಳು ಬಂದೇ ಬರ್ತಾಳೆ, ಅವಳಲ್ಲಿ ಇರೋದಿಲ್ಲ. ರಜಾ ಕೊಟ್ಟಿದ ತಕ್ಷಣ ಸ್ಟಾರ್ಟ್ ಆಗಿರುತ್ತೆ ಅವಳದು. ಚಿಕ್ಕಪ್ಪನ ಕಳಿಸು ಅಂತ. ಹಾಗಾಗಿ ನಾವು ವೆಯ್ಟ್ ಮಾಡ್ತಿರ್ತೀವಿ. ಅಂದರೆ ನಮಗೆ ಭಾಳ ಅಡ್ಜಸ್ಟ್ ಆಗಿದ್ದಾಳೆ ಅವಳು. ನನಗಾಗಲಿ, ಹಸ್ಬೆಂಡ್ಗಾಗಲಿ, ನನ್ನ ಮಗಳು ಇಷ್ಟಪಡೋದಾಗಲಿ ಅವಳನ್ನ ಬಹಳ ಅಂದರೆ ಭಾಳ ಅಡ್ಜಸ್ಟ್ ಆಗಿದ್ದಾಳೆ. ನಮ್ಮ ಫ್ಯಾಮಿಲಿಗೆ ಅವಳೇ ಮೊದಲನೇ ಮೊಮ್ಮಗಳು, ದೊಡ್ಡ ಮಗಳು ಅವಳೇನೆ. ಹಾಗಾಗಿ ನಮಗೆ ಬಹಳ ಇಷ್ಟ. ನಮ್ಮ ಅಕ್ಕ ಭಾವ ಆಗಿರ್ಬೋದು, ನಾನು ಹಸ್ಬೆಂಡ್ ಆಗಿರ್ಬೋದು, ಅವ್ರ ಮಕ್ಕಳಲ್ಲಿ ನಮ್ಮ ಮಕ್ಕಳಲ್ಲಿ ಅಂಥ ಭೇದ ಭಾವ ನಮಗೇನೂ ಅನಿಸೋದಿಲ್ಲ. ಎಲ್ಲ ನನ್ನ ಮಕ್ಕಳು, ಅವರು ಅಷ್ಟೇ ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ನಾನು ಅಷ್ಟೇ ಅವ್ರ ಮಕ್ಕಳನ್ನ ಹಾಗೆ ಟ್ರೀಟ್ ಮಾಡ್ತೀನಿ. ಹಾಗಾಗಿ ನಮಗೇನು ಅಂಥ ವ್ಯತ್ಯಾಸ ಅಂತ ಏನೂ ಅನಿಸೋದಿಲ್ಲ. ನಮ್ಮ ಮನೇಲಿರಲಿ, ಅವ್ರ ಮನೇಲಿ ಇರಲಿ, ನಮ್ಮ ಅಕ್ಕ ಧೈರ್ಯವಾಗಿ ಬಿಡ್ತಾಳೆ ನಮ್ಮ ಮನೇಲಿ. ಎಂಟ್ರೆನ್ಸ್ ಹಾದು ಸ್ಮಾರಕಕ್ಕೆ ನಮ್ಮ ಭಾವಂಗೆ ಬಹಳ ಖುಷಿ ಆಯಿತು ಅಂತ ಅನ್ಕೊತೀನಿ. ಅವರು ದೊಡ್ಡ ಫ್ಯಾನು. ಅಂದರೆ ಅಪ್ಪು ಇದ್ದಾಗ ಅವರೇನು ಅಷ್ಟು ಇಷ್ಟಪಡ್ತಿಲ್ಲ. ಬಟ್ ಅವರು ಹೋದ್ಮೇಲೆ ಅವ್ರು ಮಾಡಿರೋ ಕೆಲಸಗಳನ್ನೆಲ್ಲ ನೋಡಿಬಿಟ್ಟು ಆವಾಗಲೇ ಫ್ಯಾನ್ ಆಗೋದು. ದೊಡ್ಡ ಫ್ಯಾನ್, ಅಭಿಮಾನಿ ಅವರು ಅವರಿಗೆ. ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಅಪ್ಪು ಅಂದರೆ ಪುನೀತ್ ರಾಜ್ಕುಮಾರ್, ಎಲ್ಲರಿಗೂ ಇಷ್ಟ. ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದು. ನಾನಿದು 2ನೇ ಸರಿ ಬಂದಿರೋದು. ಫಸ್ಟ್ನೇ ಸರಿ ಬಂದಾಗ ಫುಲ್ಲು ರಶ್ ಇತ್ತು. ಮತ್ತು ಚಾನಲ್ ನ್ಯೂಸ್ನವರೆಲ್ಲ ಇದ್ದರು. ಬಟ್ ಈಗ ಯಾರೂ ಇರಲಿಲ್ಲ. ನನ್ನ ಮಗಳು ಇನ್ನೂ ಹುಟ್ಟಿರಲಿಲ್ಲ, ಇನ್ನೂ ಮದುವೆನೇ ಆಗಿರಲಿಲ್ಲ ನನಗೆ. ಮದುವೆನೇ ಆಗಿಲ್ಲ, ಆಗ ಬಂದಿದ್ದು. ನಾವು ಈ ಥರ ಫ್ಯಾಮಿಲಿ ಎಲ್ಲ ಓಡಾಡೋದಕ್ಕೆ ನಮಗೆ ಬಹಳ ಇಷ್ಟ ಆಗುತ್ತೆ. ನಮ್ಮ ಕಂಫರ್ಟ್ ಝೋನಲ್ಲಿ ನಾವಿರ್ಬೋದು. ಯಾಕಂದರೆ ಅಕ್ಕ ಅಂದರೆ ಸ್ವಂತ ಅಕ್ಕನೇ ಅಂತ, ಬೇರೆ ಏನು ಬರೋದಿಲ್ಲ. ಅಕ್ಕ ಭಾವ ಆಗಿರ್ಬೋದು, ನಾನು ಹಸ್ಬೆಂಡು, ನಮ್ಮಪ್ಪ ಆಗಿರ್ಬೋದು, ಈ ಥರ ನಾವು ಹೋಗಿದ್ದಿದ್ದು. ನಮ್ಮ ಅಣ್ಣ ಒಬ್ಬ ಮಿಸ್ ಆಗಿದ್ದಾನೆ ಅಷ್ಟೇ. ಅವ್ನು ಬರಬೇಕಿತ್ತು, ಮಿಸ್ ಆಗಿದ್ದಾನೆ. ಅವನು ಅಷ್ಟೇ, ಬಂದರೆ ಚೆನ್ನಾಗಿರುತ್ತೆ. ಈ ಥರ ನಾವು ನಮ್ಮ ಕಂಫರ್ಟ್ ಝೋನಲ್ಲಿ ಇರೋದಕ್ಕೆ ಯಾವಾಗಲೂ ಇಷ್ಟಪಡ್ತೀವಿ. ಆದಷ್ಟು ನಾವು ಬೇರೆಯವರು ಕರೆದ್ರೂ ಅಷ್ಟೇ ಅದೆಲ್ಲ ನಾವು ಹೋಗೋದಕ್ಕೆ ನಿಜವಾಗ್ಲೂ ಇಷ್ಟ ಆಗಲ್ಲ. ಇಲ್ಲೇನೋ ಕಲ್ಯಾಣಿ ಥರ ಏನೋ ಮಾಡಿದ್ದಾರೆ. ನಾನು ಬಂದಾಗ ಇರಲಿಲ್ಲ ಅಂತ ಅಂದ್ಕೊತೀನಿ. ಬಟ್ ಅಷ್ಟು ನೆನಪಿಲ್ಲ. ಚೆನ್ನಾಗಿತ್ತು ನೋಡೋದಕ್ಕೆ. ತುಂಬ ಚೆನ್ನಾಗಿ ಮೇಂಟೈನ್ ಎಲ್ಲ ಮಾಡಿದರು. ಗಿಡಗಳಾಗಿರ್ಬೋದು, ಹೂಗಳಾಗಿರ್ಬೋದು, ನೀಟ್ನೆಸ್ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಫುಲ್ಲು ಫ್ರೀ ಇತ್ತು. ನನ್ನ ಮಗಳೆಲ್ಲ ಫುಲ್ಲೆಲ್ಲ ಓಡಾಡ್ತಾ ಇದ್ಲು. ನಮ್ಮ ಅಕ್ಕನ ಮಗನೂ ಅಷ್ಟೇ, ಅವ್ನು ನಡೆಯೋಕ್ಕೆ ಆಗಲ್ಲ, ಓಡ್ತಾ ಇದ್ದ. ತುಂಬ ಲಾಂಗ್ ಟೈಮ್ ಆದಮೇಲೆ ಈ ಥರ ಒಂದು ಟೈಮ್ ನಾವು ಫ್ಯಾಮಿಲಿ ಜೊತೆ ಟೈಮ್ ಕೊಟ್ಟಿದ್ದು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ಥರ ನಮ್ಗೆ ಇಷ್ಟ ಆಗುತ್ತೆ. ಇನ್ನು ನಮ್ಮ ಅಕ್ಕ ಯಾರ ಜೊತೆನೂ ಹೋಗೋಕ್ಕೆ ಇಷ್ಟಪಡಲ್ಲ. ಏನಿದ್ರು ನಮ್ಮ ಜೊತೆನೇ. ಅವಳೊಂಥರ ಬಿಹೇವಿಯರು, ನನ್ನೊಂಥರ ಬಿಹೇವಿಯರ್, ಆ ಥರ ಅವಳು ಜಾಸ್ತಿ ಯಾರ ಮನೆಗೂ ಆಗಲಿ, ಯಾರ ಹತ್ರನಾಗಲಿ ಅವಳು ಹೋಗೋದಕ್ಕೆ ಅಷ್ಟು ಇಷ್ಟಪಡಲ್ಲ. ನನ್ನ ಮಗಳು ಅವ್ರ ಅಪ್ಪನ ಕೈ ಹಿಡ್ಕೊಂಡು ಫುಲ್ಲು ಒಂದು ಸ್ಟಾರ್ಟಿಂಗ್ ಸ್ವಲ್ಪ ಎತ್ಕೊಂಡ್ರು ಅಷ್ಟೇ. ಅವರು
ಫುಲ್ ಎಲ್ಲ ನಡೆಯೋದಕ್ಕೆ ನಡ್ಕೊಂಡೇ ಬಂದಳು, ಅಷ್ಟು ದೂರದಿಂದ ನಡ್ಕೊಂಡೇ ಬಂದಳು. ಸಾಕಾದರೆ ಎತ್ಕೊ ಅಂತ ಹೇಳ್ಬಿಡ್ತಾಳೆ, ಎತ್ಕೊ ಅಂತ ಹೇಳಲೇ ಇಲ್ಲ ಅವಳು, ಅಷ್ಟು ದೂರ ನಡ್ಕೊಂಬಂದ್ಲು. ನಾನು ಅದೇ ಹೇಳ್ತಾ ಇದ್ದೆ ಹಸ್ಬೆಂಡ್ಗೆ, ನೋಡು ಶ್ರೀಧರ್ ಎಷ್ಟು ದೂರ ನಡ್ಕೊಂಬಂದಿದ್ದಾಳೆ ಅಂತ ನಾನು ಅದೇ ಹೇಳ್ತಾ ಇದ್ದೆ. ಬಹಳ ಮುದ್ದಾಗಿ ಕಾಣ್ತಿದ್ಲು ನನ್ನ ಮಗಳು. ಫಸ್ಟ್ ಟೈಮ್ ಲಂಗ ಬ್ಲೌಸ್ ಹಾಕಿದ್ದು ಈ ಥರ ಚೆನ್ನಾಗಿತ್ತು, ಚೆನ್ನಾಗಿ ಕಾಣ್ತಾ ಇದ್ಲು. ಅಂದರೆ ಮಳೆ ಬಂದಿರೋದ್ರಿಂದ ಎಲ್ಲ ಒಂಥರ ಕಾಲು ಇಡೋದಕ್ಕೆ ಹಿಂಸೆ ಆಗೋದು, ಅಷ್ಟು ಗಜಿಬಿಜಿ ಗಜಿಬಿಜಿ. ನಾನು ಮುಂಚೆ ಬಂದಾಗ ಫುಲ್ ಎಲ್ಲ ಡೆಕೋರೇಟ್ ಮಾಡಿದರು ಫ್ಲವರಲ್ಲಲ್ಲಿ ಮುಂದೆ ಪುನೀತ್ ರಾಜ್ಕುಮಾರ್ ಅವರ ಮುಂದೆ ಡೆಕೋರೇಟ್ ಮಾಡಿದರು. ಬಟ್ ಇವತ್ತಿಗೇನು ಅಂಥ ವಿಶೇಷ ದಿನ ಇಲ್ಲ, ಕಮ್ಮಿ ಜನ ಇದ್ದರು. ಎಲ್ಲ ಫೋಟೋಸ್ ತಕ್ಕೊಳ್ಳೋದಕ್ಕೆಲ್ಲ ಫ್ರೀ ಆಗಿತ್ತು. ನಾವು ಕೆಲವೊಂದೆಲ್ಲ ಫೋಟೋಸ್ ಎಲ್ಲ ತಕ್ಕೊಂಡು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮೇಂಟೆನೆನ್ಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿತ್ತು. ನೋಡ್ಕೊಂಡು ಹೋಗ್ಬೇಕಷ್ಟೇ, ಈ ಟೈಲ್ಸಲ್ಲಿ ಬಿದ್ದುಬಿಟ್ರೆ ಕಷ್ಟ. ನಮ್ಮ ಮುಂದೆ ನೋಡ್ಕೊಂಡು ಹೋಗು ಅಂತ ಪಾಪ ಹೇಳ್ತಾನೇ ಇದ್ಲು. ಮಾತ್ರ ಚೆನ್ನಾಗಿತ್ತು. ಈ ಥರ ಟೈಮ್ ಬಂದಿದ್ದು ಫುಲ್ ಡೇ ನಮ್ಮ ಜೊತೆನೇ ಇದ್ದರು. ಇನ್ನೇನು 6 ಗಂಟೆ ಆಗಿತ್ತು ಅನ್ಕೊತೀನಿ ಅವರು ನಮ್ಮ ಮನೆಗೆ ಬಂದು ಸ್ವಲ್ಪ ಕಾಫಿ ಎಲ್ಲ ಕುಡಿದು ಬ್ಯಾಂಗ್ಳೂರಿಂದ ಹೊರಟಿದ್ದವರು. 5:30 6 ಗಂಟೆ ಆಗಿತ್ತು ಅಂತ ಅನ್ಕೊತೀನಿ. ಇಲ್ಲಿಂದ ಬೇಗ ಮುಗಿಸ್ಕೊಂಡು ಹೋಗಬೇಕಾಗಿತ್ತು ನಾವು. ಹಾಗಾಗಿ ನಮ್ಮ ಫೋಟೋ ತೆಗಿತೀನಲ್ಲ, ಅವ್ನು ನನ್ನ ತಮ್ಮ ಬರ್ತೀನಿ ಅಂತ ಹೇಳಿದ್ದ ನಮ್ಮ ಮನೆಗೆ. ಯಾರೂ ಬಂದಿರಲಿಲ್ಲ ಹೊಸ ಮನೆಗೆ. ಹಾಗಾಗಿ ನಾವು ಇಲ್ಲಿಂದ ಹೋಗ್ಬಿಟ್ಟು ಹಂಗೆ ಲೊಕೇಶನ್ ಕಳಿಸ್ಬೇಕಾಗಿತ್ತು. ಹಾಗಾಗಿ ನಾವು ಹೊರಟು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇವರಿದ್ದಾಗೆಲ್ಲ ನಾವಿದ್ವಿ, ನಾವು ಇವ್ರನ್ನ ನೋಡಿದ್ವಿ ಅನ್ನೋದೇ ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ನಮ್ಮ ಮಕ್ಕಳಿಗೆಲ್ಲ ಹೇಳ್ಬೋದು, ನಾವು ಇವರಿದ್ದಾಗೆಲ್ಲ ನಾವಿದ್ದು ಇವ್ರನ್ನೆಲ್ಲ ಕಣ್ಣಿಂದ ನೋಡಿದ್ದೀವಿ ಅಂತ ಹೇಳ್ಬೋದು. ಇದ್ರ ಮೇಲೆ ಇನ್ನೇನು ಜಾಸ್ತಿ ಹೇಳೋದಕ್ಕಾಗಲ್ಲ. ತುಂಬ ಚೆನ್ನಾಗಿತ್ತು ನಾವು ಟೈಮ್ ಸ್ಪೆಂಡ್ ಮಾಡಿದ್ದು. ತುಂಬ ದಿನಗಳ ನಂತರ ಈ ಥರ ನಾವು ಹೊರಗಡೆ ಬಂದಿದ್ದು. ಯಾಕಂದರೆ ಹಸ್ಬೆಂಡು ಫ್ರೀ ಇರೋದಿಲ್ಲ. ಅವ್ರ ಬರ್ಡೇಗೂ ನಾವು ಹೊರಗಡೆ ಹೋಗೋಕ್ಕಾಗಿಲ್ಲ, ನನ್ನ ಬರ್ಡೇಗೂ ಹೋಗೋಕ್ಕಾಗಿಲ್ಲ. ನೋಡೋಣ ನೆಕ್ಸ್ಟ್ ಹೊಸ ವರ್ಷ ನ್ಯೂ ಇಯರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನೋಡೋಣ, ಲೆಟ್ಸ್ ಸಿ ಏನಾಗುತ್ತೆ ಅಂತ. ಅದನ್ನು ಶೇರ್ ಮಾಡ್ತೀನಿ ಬ್ಲಾಗ್ ಮುಂದಿನ ದಿನಗಳಲ್ಲಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಕೊಡೋಣ. ಚೂರಾದರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನು ನೆಕ್ಸ್ಟ್ ಅಂಬರೀಷ್ ಅವರ ಸ್ಮಾರಕಕ್ಕೆ ಬಂದು ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾವು ಬಂದಾಗ ಈ ಸ್ಟ್ಯಾಚ್ಯೂ ಎಲ್ಲ ಇರಲಿಲ್ಲ. ನಮ್ಮ ಭಾವ ಅಂತೂ ಸಿಕ್ಕಾಪಟ್ಟೆ ಫೋಟೋ ತಗೊಂಡ್ರು. ಇಲ್ಲಿ ಮಾತ್ರ ಇವರು ನಮ್ಮ ಅಕ್ಕನ ಮಗನ್ನ ನನ್ನ ಮಗಳನ್ನೆಲ್ಲ ನಿಲ್ಲಿಸಿ ಆಗಿರ್ಬೋದು, ನಮ್ಮನ್ನೆಲ್ಲ ನಿಲ್ಲಿಸಿ ಆಗಿರ್ಬೋದು, ಫೋಟೋ ಎಲ್ಲ ತಗೊತಾ ಇದ್ರು. ಸ್ಟ್ಯಾಚ್ಯೂ ಎಲ್ಲ ಇರಲಿಲ್ಲ ನಾವು ಬಂದಾಗ. ಈ ಕಡೆ ಎಲ್ಲ ಫುಲ್ಲು ಖಾಲಿ ಜಾಗ ಇತ್ತು. ಏನು ಅಂಬರೀಷ್ ಎಲ್ಲಿದ್ದಾರೋ ಅಲ್ಲಿವರೆಗೂ ಮಾತ್ರ ಗಿಡಗಳನ್ನೆಲ್ಲ ಹಾಕಿ ಇಟ್ಟಿದ್ರು. ಈ ಕಡೆ ಎಲ್ಲ ಅಷ್ಟಿಲ್ಲ. ಈಗ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಚೆನ್ನಾಗಿತ್ತು. ಇಲ್ಲೂ ಸಹ ಮೇಂಟೆನೆನ್ಸು ಕ್ಲೀನು ಎಲ್ಲ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅವಳು ಬಿದ್ದೋಗ್ಬಿಡ್ತಾಳೆ ಅಂತ ನನಗೆ ಟೆನ್ಷನ್ನು. ನಮ್ಮ ಭಾವ ಕೂರಿಸು ಫೋಟೋ ತೆಗಿಯೋಣ ಅಂತ ಹೇಳ್ತಾಯಿದ್ರು. ಯೂಟ್ಯೂಬ್ಗೆ ಹಾಯ್ ಮಾಡ್ತಿದ್ದಾರೆ ಇಬ್ಬರೂ. ಅಲ್ಲಿಂದ ಮುಗಿಸ್ಕೊಂಡು ನಮ್ಮ ಅಕ್ಕ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡಬೇಕಿತ್ತು. ಕೆಲವೊಂದು ಇಂಪಾರ್ಟೆಂಟ್ ಫಂಕ್ಷನ್ ಇದೆ, ಹಾಗಾಗಿ ಇನ್ನೂ ಬಟ್ಟೆ ಶಾಪಿಂಗ್ ಸಿಕ್ಕಾಪಟ್ಟೆ ಇದೆ. ನಾನೊಂದು ಲೆಹಂಗಾ ನೋಡಿದೆ, ನಮ್ಮ ಮನೆಯವರು ಬೇಡ, ಅದು ಹಳೇ ಕಲೆಕ್ಷನ್ನು ಬೇಡ, ಹೊಸ್ದಾಗಿ ತಂದಾಗ ನಾನೇ ಕರ್ಕೊಂಬರ್ತೀನಿ ಅಂತ ಹೇಳಿದ್ರು. ಅಂದರೆ ಇದು ನಮ್ಮ ಮನೆಯವರ ಕ್ಲೋಸ್ ಫ್ರೆಂಡು ಒಂದು ಶಾಪ್ ಇದು. ನಮ್ಮ ಅಕ್ಕ ಒಂದು 5-6 ಒಂದು 8 ಲೆಗಿನ್ಸ್ ತೊಗೊಂಡ್ಲು ಅನಿಸುತ್ತೆ, ಅವಳ ಸೈಜ್ ಆಗುವಂಥದ್ದು. ಆಮೇಲೆ ಅಲ್ಲಿ ಜ್ಯುವೆಲರಿ ಇತ್ತು. ಮನೆಯವರು ಅದನ್ನು ಬೇಡವೇ ಬೇಡ, ಜ್ಯುವೆಲರಿ ಎಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ಏನಿದ್ರು ಗೋಲ್ಡ್ ಹಾಕ್ಕೊಳ್ಳೋದೇ ಇಷ್ಟ. ಸ್ವಲ್ಪನಾದರೂ ಹಾಕೊಳ್ಳಿ, ಗೋಲ್ಡ್ ಹಾಕ್ಕೋಬೇಕು ಅಂತಲೇ ಇಷ್ಟ. ನಮ್ಮ ಅಕ್ಕ ಇದನ್ನು ನೋಡ್ತಾ ಇಲ್ಲೋ, ನಮ್ಮ ಅಕ್ಕನ ಮಗಳಿಗೆ. ಬಟ್ ಏನೋ ಡ್ಯಾಮೇಜ್ ಆಗಿತ್ತು, ಒಂದೇ ಒಂದು ಪೀಸ್ ಇತ್ತು, ಡ್ಯಾಮೇಜ್ ಆಗಿತ್ತು ಅಂತ ಅಂದ್ಕೊತೀನಿ. ನಮಗೇನೆ ಬಟ್ಟೆಗಳು ಮಾತ್ರ ಸೂಪರ್ ಆಗಿತ್ತು, ಬ್ರಾಂಡೆಡ್ ಬಟ್ಟೆಗಳೇ ಎಲ್ಲ. ಹೀಗೆ ನನ್ನ ಲೈಫ್ನಲ್ಲಿ ನಡೆಯುವಂಥ ಕೆಲವೊಂದು ಅಪ್ಡೇಟ್ಸ್ಗಳನ್ನ ಹೀಗೆ ಕೊಡ್ತಿರ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.